ಕೆಲವೊಂದು ಸಿನಿಮಾದ ಕಥೆಯಲ್ಲಿ ಏನು ಹೊಸತನ ಇಲ್ಲ ಅಂದ್ರೂ ಸಿನಿಮಾದಲ್ಲಿ ಆ ಸಿನಿಮಾದ ಸ್ಟೋರಿಯನ್ನು ಅವರು ಯಾವ ರೀತಿಯಾಗಿ ಎಷ್ಟು ಎಫೆಕ್ಟಿವ್ ಆಗಿ ಬರ್ಕೊಂಡಿದ್ದಾರೆ, ಹಾಗೆ ಅದನ್ನು ಯಾವ ರೀತಿ ಕನ್ವೆ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಡ್ರ್ಯಾಗನ್ ಇದು ಪ್ರದೀಪ್ ರಂಗನಾಥನ್ ಹಾಗೆ ಅನುಪಮ ಪರಮೇಶ್ವರ್ ಮೇನ್ ಲೀಡ್ ರೋಲಲ್ಲಿ ಆಕ್ಟ್ ಮಾಡಿರೋ ಸಿನಿಮಾ. ಇನ್ನ ನಾನು ಈ ಸಿನಿಮಾ ನೋಡೋಕ್ಕೆ ಮೇನ್ ರೀಸನ್ ಅಂದ್ರೆ ಅದು ಪ್ರದೀಪ್ ರಂಗನಾಥನ್ ಅವರ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಹಾಗೆ ಅವರ ಹಿಂದಿನ ಸಿನಿಮಾ ನನಗೆ ತುಂಬಾ ಇಷ್ಟವಾಗಿತ್ತು. ಸೊ ಅದೇ ಎಕ್ಸ್ಪೆಕ್ಟೇಷನ್ ಜೊತೆಗೆ ಈ ಸಿನಿಮಾನ ನೋಡಿದೆ. ಸೊ ಈ ಡ್ರ್ಯಾಗನ್ ಸಿನಿಮಾ ಆ ಎಕ್ಸ್ಪೆಕ್ಟೇಷನ್ ನ ರೀಚ್ ಆಯ್ತೋ ಇಲ್ಲೋ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನ ಇದರ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದ್ರೆ, ಸಿನಿಮಾದ ಹೀರೋ ರಾಘವನ್ ಕಾಲೇಜ್ ಫೈನಲ್ ಇಯರ್ ನಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡೋಕ್ಕಾಗದೆ 48 ಸಬ್ಜೆಕ್ಟ್ ಬ್ಯಾಕ್ಲಾಗ್ ಉಳಿಸ್ಕೊಂಡಿರೋ ಹೀರೋ ಮುಂದೆ ಅವನು ಜಾಬ್ಗೋಸ್ಕರ ಯಾವ ದಾರಿಯನ್ನು ಆಯ್ಕೆ ಮಾಡ್ಕೊತಾನೆ, ಇದರಿಂದ ಅವನ ಜೀವನದ ಮೇಲೆ ಏನೆಲ್ಲ ಎಫೆಕ್ಟ್ ಬೀರುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊಂತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದು ಇದರ ಕತೆ ಸ್ವಲ್ಪ ಹಳೇದಾಗಿದ್ರು ಅದನ್ನು ಹೇಳೋಕೆ ಅವರು ಆಯ್ಕೆ ಮಾಡ್ಕೊಂಡಿದ್ದ ವೇ ತುಂಬಾ ಚೆನ್ನಾಗಿತ್ತು ಅಂತೀನಿ. ಅದ್ರಲ್ಲೂ ಹೀರೋ ಕ್ಯಾರೆಕ್ಟರ್ನ ಅಪ್ಪನ ಪಾತ್ರ ಇದೆಯಲ್ಲ, ಆ ಪಾತ್ರ ಅವನ ಮಗನ ಮೇಲೆ ಅವರು ಇಟ್ಟಿರೋ ಪ್ರೀತಿ ಹಾಗೆ ನಂಬಿಕೆ ಲಿಟ್ರಲಿ ಹಾರ್ಟ್ ಟಚ್ ಮಾಡುತ್ತೆ ಅಂತೀನಿ. ಇನ್ನು ಸಿನಿಮಾದಲ್ಲಿ ಎಲ್ಲ ಅಂಶಗಳನ್ನು ತುಂಬಾ ಪ್ರಾಪರ್ ಆಗಿ ಕನ್ವೆ ಮಾಡಿದ್ದಾರೆ. ಲವ್ ಇರ್ಬೋದು, ಫನ್, ಫೇಲ್ಯೂರ್, ಸಕ್ಸಸ್ ಹಾಗೆ ರೆಸ್ಪಾನ್ಸಿಬಿಲಿಟಿನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಸಿನಿಮಾದ ಕೆಲವೊಂದು ಸೀನ್ಸ್ಗಳಂತೂ ನಮಗೆ ರಿಲೇಟ್ ಆಗೋ ರೀತಿನೇ ಇರುತ್ತೆ, ಅದನ್ನು ನಾವು ಫೀಲ್ ಕೂಡ ಮಾಡ್ತೇವೆ. ಹಾಗೆ ಸಿನಿಮಾದಲ್ಲಿ ಆ ಫ್ಯಾಮಿಲಿ ಪ್ಯೂರ್ ಎಮೋಷನ್, ಅದರಲ್ಲೂ ತಂದೆ ಮಗನ ಎಪಿಸೋಡ್ ಅಂತೂ ಹೇಳೋಕಂತೂ ಆಗೋದಿಲ್ಲ. ಹಾಗೆ ಸಿನಿಮಾದ ಪ್ರೀ ಕ್ಲೈಮ್ಯಾಕ್ಸ್ ನಲ್ಲಿ ಹೀರೋ ತನ್ನ ತಪ್ಪನ್ನು ರಿಯಲೈಸ್ ಮಾಡಿಕೊಳ್ಳೋದು ತುಂಬಾ ಸಖತ್ತಾಗಿತ್ತು ಅಂತೀನಿ. ಇನ್ನು ಸಿನಿಮಾದಲ್ಲಿ ಲವ್ ಸೀನ್ಸ್ಗಳು ಒಂದು ಮಟ್ಟಿಗೆ ಓಕೆ ಅಂತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನ್ಸಿದ್ದು ಅಂತ ಹೇಳೋದಾದ್ರೆ ಮೇಜರ್ ಆಗಿ ಯಾವುದೂ ಇರಲಿಲ್ಲ. ಆದ್ರೆ ಸಿನಿಮಾದ ಫಸ್ಟ್ 20 ಮಿನಿಟ್ಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ಲಿಲ್ಲ. ಆದ್ರೆ ಅಲ್ಲಿಂದ ಮುಂದಕ್ಕೆ ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ. ಅಂಡ್ ಸಿನಿಮಾದ BGMs ಹಾಗೆ ಸಾಂಗ್ಸ್ ಇನ್ನು ಸ್ವಲ್ಪ ಬೆಟರ್ ಆಗಿರ್ಬೋದಿತ್ತು ಅನ್ಸ್ತು. ಸೊ ಇವುಗಳು ನನಗೆ ಸಿನಿಮಾದಲ್ಲಿ ಮೇಜರ್ ನೆಗೆಟಿವ್ ಅನ್ಸಿದ್ದು. ಇನ್ನ ಓವರಾಲ್ ಆಗಿ ಹೇಳೋದಾದ್ರೆ ಇದೊಂದು ಒಂದೊಳ್ಳೆ ಮೆಸೇಜ್ ಇರೋ ಫೀಲ್ ಗುಡ್ ಮೂವಿ ಅಂತೀನಿ. ಮೈನ್ ಆಗಿ ಕಾಲೇಜ್ ಸ್ಟೂಡೆಂಟ್ಸ್ ಹಾಗೆ IT ಎಂಪ್ಲಾಯ್ಸ್ಗಳು ನೋಡ್ಲೇಬೇಕಾದ ಮೂವಿ ಅಂತೀನಿ. ಹಾಗೆ ಸಿನಿಮಾನ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡಬಹುದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್ ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.